ನಮಸ್ಕಾರ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ. ನಾನು ಇವತ್ತು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಡೈರೆಕ್ಟಾಗಿ. ನಾನು ಇಷ್ಟು ದಿನ ಅಡುಗೆ ಮಾಡೋದು ಮಾತ್ರ ತೋರಿಸ್ತಿದ್ದೆ. ಇವಾಗ ನಾನೇ ಮುಖ ತೋರಿಸಿ ಅಡುಗೆ ಮಾಡುವ ಅಂತ ಬಂದಿದ್ದೇನೆ. ನನ್ನ ವಿಡಿಯೋ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದೇ ಫುಲ್ಲು ವಿಡಿಯೋ ನೋಡಿ. ನಮಸ್ಕಾರ. ನಾನು ಇವತ್ತು ಟೊಮೊಟೊ ಚಟ್ನಿ ಮಾಡುವ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಟೊಮೊಟೊ ಕಟ್ ಮಾಡಿರೋದು 4 ಟೊಮೊಟೊ, 2 ಈರುಳ್ಳಿ, ಒಂದು 10 ಬೆಳ್ಳುಳ್ಳಿ, ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು 3-4, ಮತ್ತು 3 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೆಲ್ಲವನ್ನು ರುಬ್ಬಬೇಕು. ಈಗ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು, ನೈಸಾಗಿ ರುಬ್ಬಬೇಕು. ಮತ್ತು ಇದಕ್ಕೆ ಒಣಮೆಣ್ಸಿನ್ಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು 2-3 ಒಣಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೂ ಆಗುತ್ತೆ, ರೆಡ್ ಚಿಲ್ಲಿ ಪೌಡ್ರು. ಮತ್ತು ನಾನು ಹುಳಿ ಟೊಮೊಟೊ ಹಾಕಿರೋದ್ರಿಂದ ನಾನು ಹುಣಸೆಹಣ್ಣು ಹಾಕಿಲ್ಲ. ನಿಮಗೆ ಹುಣಸೆಹಣ್ಣು ಬೇಕು ಅಂದರೆ ಹಾಕೋಬೋದು. ಅಂದರೆ ಹುಳಿ ಟೊಮೊಟೊ ಅದೇ ಹುಳಿ ಇರುತ್ತಲ್ಲ, ಅದಕ್ಕೆ ನಾನು ಹುಣಸೆಹಣ್ಣು ಹಾಕಲಿಲ್ಲ. ನೋಡಿ, ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕಬೇಕು. ಇದಕ್ಕೆ 1 ಸ್ಪೂನು ನಿಮಗೆ ಎಷ್ಟು ಮಾಡ್ತೀರಿ ಚಟ್ನಿ ಅದ್ರ ಮೇಲೆ ನೋಡಿ ಹಾಕಿ. ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ನಿಮಗೆ ಜಾಸ್ತಿ ಮಾಡೋದಾದರೆ ನಿಮಗೆ ಜಾಸ್ತಿ ಮಾಡ್ಕೋಬೇಕು. ನೋಡಿ, ನೈಸಾಗಿ ರುಬ್ಬೇಕು. ಹೀಗೆ ನೈಸ್ ಇದೆ. ಅದು ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಲ್ಲರು ಕಡಿಮೆ ಬಂದಿದೆ. ಇದಕ್ಕೆ ಒಂದು 2 ಸ್ಪೂನು ಎಣ್ಣೆ ಹಾಕಬೇಕು, ಸನ್ಪ್ಯೂರ್ ಆಯಿಲು. ನಾನು ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ದೆ, ಅಲ್ಲಿಂದ ತಂದಿದ್ದೀನಿ. ಇದನ್ನು ನಾನು ವಿಡಿಯೋ ಹಾಕಿದ್ದೀನಿ ನೋಡಿ, ಅದರಲ್ಲಿ ಇದೆ. ಇದಕ್ಕೆ 1 ಸ್ಪೂನು ಸಾಸಿವೆ ಚಟಪಟ ಅನ್ನಬೇಕು. ಮತ್ತು ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ಮತ್ತು 1 ಸ್ಪೂನು ಜೀರಿಗೆ, ಸ್ವಲ್ಪ ಕರಿಬೇವು ಹಾಕಬೇಕು ಒಂಚೂರು. ಮತ್ತು ಈರುಳ್ಳಿ ಎಲ್ಲ ರುಬ್ಬಕ್ಕೆ ಹಾಕಿದ್ದೀನಲ್ಲ, ಇದಕ್ಕೆ ಒಗ್ಗರಣೆಗೇನು ಬೇಡ. ನಾನು ರುಬ್ಬಿದ್ದೀನಲ್ಲ, ಅದನ್ನು ತಗೊಂಡು ಒಗ್ಗರಣೆಗೆ ಹಾಕಬೇಕು. ಅದು ಎಣ್ಣೆ ಬಿಡೋ ತನಕ ಅದನ್ನು ಮಿಕ್ಸ್ ಮಾಡಬೇಕು. ಎಣ್ಣೆ ಬಿಡೋ ತನಕ ಉರಿ ಕಡಿಮೆ ಮಾಡಿಕೊಂಡು ಮಿಕ್ಸ್ ಮಾಡಿ. ಅದನ್ನು ನೋಡಿ, ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಖಾರ ಎಲ್ಲ ಕಡಿಮೆ ಮಾಡಿಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಹುಳಿ ಟೊಮೊಟೊ ಹಾಕೋದ್ರಿಂದ ಹುಳಿ ಹಾಕಲ್ಲ ನಾನು. ಮತ್ತು ಇದಕ್ಕೊಂಚೂರು ಬೆಲ್ಲ ಹಾಕಬೇಕು. ಅದು ನಾನು ಬೆಲ್ಲ ಹಾಕಲಿಲ್ಲ ಇವಾಗ. ನಾನು ಬೇಕು ಅಂದರೆ ಹಾಕಬಹುದು, ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ನಮ್ಮನೆ ಯಾರು ತಿನ್ನಲ್ಲ ಬೆಲ್ಲ ಹಾಕಿದ್ರೆ, ಹಾಗೆ ನಾನು ಹಾಗೆ ಮಾಡಿದ್ದೀನಿ ಇವಾಗ. ನೋಡಿ, ಅದೆಲ್ಲ ನೀರೆಲ್ಲ ಬಿಟ್ಕೊಂಡಿದೆ. ಅದೆಲ್ಲ ನೀರೆಲ್ಲ ಹೋಗೋವರೆಗೆ ತಿರುಗಿಸ್ಬೇಕು. ಇದನ್ನು ಎಣ್ಣೆ ಬಿಟ್ಕೊಳ್ತದೆ ಮೇಲೆ, ಆವಾಗ ಇದು ಚಟ್ನಿ ಆಗಿದೆ ಅಂತ. ಮತ್ತು ನಾನು ವಿಡಿಯೋ ಎಲ್ಲನೂ ಹಾಕ್ತಾಯಿರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಹಾಗೇ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ನೀವು ಯಾರೂ. ನನಗೆ ಜಾಸ್ತಿ ಸಬ್ಸ್ಕ್ರೈಬೇ ಬರಲಿಲ್ಲ, 1 ವರ್ಷ ಆಯಿತು. ಹೆಲ್ಪ್ ಮಾಡಿ ನನಗೆ. ವಿಡಿಯೋ ನೋಡಿ, ಇಷ್ಟ ಆಗುತ್ತೆ ನೋಡಿ. ಮತ್ತು ನೋಡಿ, ಎಣ್ಣೆ ಬಿಟ್ಕೊಂಡಿದೆ ಇದು. ಈಗ ಉಪ್ಪು ಹಾಕಬೇಕು. ಇವಾಗ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಳ್ಳಿ. ಉಪ್ಪು ಹಾಕ್ಬೇಕು, ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು. ಪಿಂಕ್ ಕಲ್ಲರು ಸಾಲ್ಟು ಇದನ್ನು ಹಾಕಿ. ನಾನು ಪಿಂಕ್ ಕಲ್ಲರು ಉಪ್ಪೇ ನಾನು ಯೂಸ್ ಮಾಡೋದು ಯಾವಾಗಲೂ. ನೀವು ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ಹಾಕ್ಕೊಳ್ಳಿ. ಮತ್ತು ಪಿಂಕ್ ಕಲರ್ ಉಪ್ಪು ಚೆನ್ನಾಗಿರುತ್ತೆ, ಉಪ್ಪು ಜಾಸ್ತಿ ಇರುತ್ತೆ ಅದರಲ್ಲಿ, ನೀವು ತಗೊಳ್ಳಿ. ನೋಡಿ, ಎಣ್ಣೆ ಎಲ್ಲ ಬಿಟ್ಟಿದೆ. ಅದು ಈಗ ಚಟ್ನಿ ಆಗಿದೆ. ಅದು ನಾನು ಟೊಮೊಟೊ ಕಾಯಲ್ಲೂ ಚಟ್ನಿ ಮಾಡ್ತೀನಿ, ಮತ್ತು ಹಣ್ಣಲ್ಲೂ ಚಟ್ನಿ ಮಾಡ್ತೀನಿ. ಇದನ್ನು ಒಂದು ಬೌಲಿಗೆ ಹಾಕಬೇಕು. ಹಾಕಿ ನೋಡಿ, ಸರ್ವ್ ಮಾಡ್ತೀನಿ ಇವಾಗ. ತುಂಬ ಚೆನ್ನಾಗಿರುತ್ತೆ. ತುಂಬ ಬಿಸಿ ಇದೆ ನೋಡಿ, ಹೊಗೆ ಕಡಿತಾ ಇದೆ. ಚೆನ್ನಾಗಿರುತ್ತೆ. ಟೇಸ್ಟ್ ನೋಡ್ತೀನಿ ನೋಡಿ ಇವಾಗ.
ಹೇಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ನೋಡಿ. ತುಂಬ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಬೇಕು. ಹುಳಿ ಹುಳಿಯಾಗಿ ಸೂಪರಾಗಿದೆ, ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.